ವರ್ತೂರು ಕೆರೆಗೆ ಬೆಂಗಳೂರಿನ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ. ವರ್ತೂರು ಕೆರೆಗೆ 25,000 ಫ್ಲಾಟ್ಗಳ ಕೊಳಚೆ ನೀರು ಹರಿದು ಬರ್ತಾ ಇದೆ. ಕೆರೆಯ ಸುತ್ತ ದುರ್ವಾಸನೆ, ಮಾಸ್ಕ್ ಇಲ್ಲದೆ ಓಡಾಡೋದು ಕಷ್ಟ. ಅಲ್ಲಿ ಓಡಾಡೋದೇ ಕಷ್ಟ. ಮೊದಲೇ ರಸ್ತೆಗಳಿಲ್ಲ, ಗುಂಡಿಗಳು ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲ ಅಂತಂದ್ರೆ ಬದುಕೋದು ಹೇಗೆ? ವರ್ತೂರು ಕೆರೆಯ 40 ಎಕರೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಬಿಡಿಎ ನಿರ್ವಹಣೆಯಲ್ಲಿದೆ ಈ ಪ್ರಸಿದ್ಧ ವರ್ತೂರು ಕೆರೆ. ನಿರ್ವಹಣೆ ಮಾಡಬೇಕಾದಂತಹ ಜವಾಬ್ದಾರಿ ಇರೋದು ಬಿಡಿಎಗೆ. ಆದ್ರೆ ಬಿಡಿಎ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದೆಯಾ? ಮಾಡಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಉದ್ಭವ ಆಗ್ತಾ ಇತ್ತಾ ಅನ್ನೋ ಪ್ರಶ್ನೆ ಈಗ ವರ್ತೂರು ಕೆರೆಯನ್ನ ಹಾಗಾದ್ರೆ ಕಾಪಾಡೋರು ಯಾರು ಅನ್ನೋ ಪ್ರಶ್ನೆ ಅಲ್ಲಿನ ಸ್ಥಳೀಯರು ಇದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೆರೆ ಕಾಪಾಡೋದ್ರ ಜೊತೆಗೆ ನಮ್ಮನ್ನು ಕೂಡ ಕಾಪಾಡಿ ಅಂತಿದ್ದಾರೆ. ಯಾಕಂದ್ರೆ ಆರೋಗ್ಯ ಸಮಸ್ಯೆಗಳು ಅಷ್ಟಾಗ್ತಾ ಇದೆ. ವರ್ತೂರು ಕೆರೆಯ ಸುತ್ತಮುತ್ತ ಮಾಸ್ಕ್ ಇಲ್ಲದೆ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ವರ್ತೂರು ಲೇಕನ್ನ ಕಾಪಾಡಬೇಕಂತ ಇಲ್ಲಿನ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ವರ್ತೂರು ಕೆರೆ ಈಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಮತ್ತೊಂದು ಕಡೆ ಸೀವೇಜ್ ನೀರು, ಚರಂಡಿ ನೀರು ಈ ಒಂದು ಕೆರೆಗೆ ಬಿಡುತ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಇಲ್ಲಿಯ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು, ಪರಿಸರ ತಜ್ಞರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು, ಸುಮಾರು ಇದು 484 ಎಕರೆ ಇದೆ ಕೆರೆ. ಸುತ್ತಮುತ್ತ ಸುಮಾರು ಅಪಾರ್ಟ್ಮೆಂಟ್ಗಳಿದ್ದಾವೆ. ಕೆಲವೊಂದು ಒತ್ತುವರಿ ಆಗಿದೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಪಕ್ಕದಲ್ಲಿ ಸೀವೇಜ್ ನೀರು ನೋಡ್ತಿರ್ಬೋದು, ಚರಂಡಿ ನೀರೆಲ್ಲ ಹೋಗ್ತಾ ಇದೆ. ಇಲ್ಲಿ ಈ ಒಂದು ಪಕ್ಕಕ್ಕೆ ಕೆರೆಗೆ ಈ ಒಂದು ನೀರು ಹೋಗ್ತಿದೆ ಎಂಬುದು ಒಂದು ಗಂಭೀರ ಆರೋಪ. ಹೀಗಾಗಿ ಕೆರೆ ಕಲುಷಿತವಾಗಿದೆ. ಇಲ್ಲೆಲ್ಲ ತುಂಬಾ ಸಮಸ್ಯೆ ಆಗಿದೆ. ಹೀಗಾಗಿ ಒಂದ್ ಕಡೆ ಇಲ್ಲೆಲ್ಲ ನಿವಾಸಿಗಳು, ಸಾಮಾಜಿಕ ಹೋರಾಟಗಾರರು ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡ್ತಿದ್ರೆ ಈ ಒಂದು ಲೇಕನ್ನ ಕಾಪಾಡಿ ಅಂತ ಒಂದ್ ಕಡೆ ಪತ್ರದ ಮುಖಾಂತರ, ಮೇಲ್ ಮುಖಾಂತರ ಮನವಿ ಮಾಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇದು 484 ಎಕರೆ ಪಕ್ಕದಲ್ಲಿ ರೋಡ್ ಇದೆ. ಸುಮಾರು 25,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿದಾವೆ. ಆ ಅಪಾರ್ಟ್ಮೆಂಟ್ ಎಲ್ಲ ಚರಂಡಿ ನೀರು, ವಾಶ್ರೂಮ್ ನೀರು ಎಲ್ಲ ಈ ಒಂದು ಕೆರೆಗೆ ಬಿಡ್ತಿದ್ರೆ. ಮತ್ತೊಂದು ಕಡೆ ಎಷ್ಟೋ ಇನ್ನೂ 1000 ಅಪಾರ್ಟ್ಮೆಂಟ್ಗಳಿಗೆ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ. ಅದು ಇಲ್ಲಿ ಓಪನ್ ಆಯ್ತು. ಇಲ್ಲಿ ಸಹ ಕಟ್ಟಡ ನಿರ್ಮಾಣ ಆಯ್ತಂದ್ರೆ ಆ ಒಂದು ಸಿವೇಜ್ ನೀರೆಲ್ಲ ಕೆರೆಗೆ ಬಿಡುತ್ತೆ. ಹೀಗಾಗಿ ಈ ಒಂದು ಕೆರೆಯನ್ನು ಕಾಪಾಡಬೇಕು ಮತ್ತು ಇಲ್ಲಿ STP ಘಟಕವನ್ನ ಸ್ಥಾಪನೆ ಮಾಡಬೇಕು ಎಂಬುದು ಒಂದು ಕಡೆ ಒತ್ತಾಯವಾಗಿದೆ. ಈ ಬಗ್ಗೆ ಜಲಮಂಡಳಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಬಟ್ ಅಧಿಕಾರಿಗಳು ಇನ್ನೂ ಸ್ಪಂದನೆ ಮಾಡಿಲ್ಲ. ನೋಡ್ತಿರ್ಬೋದು, ಚರಂಡಿ ನೀರು ಈ ಒಂದು ರಾಜಕಾಲುವೆ ಇದು. ಇಲ್ಲೆಲ್ಲ ಚರಂಡಿ ನೀರು, ಪಕ್ಕದಲ್ಲಿ ಇಲ್ಲಿ ಕೆರೆ ಇದೆ, ವರ್ತೂರು ಲೇಕ್ ಇದು. ಈ ಒಂದು ಕೆರೆಗೆ ನೀರೆಲ್ಲ ಹೋಗ್ತಿದ್ದೇವೆ. ಒತ್ತುವರಿ ಆಗಿದೆ, ನೀರು ಕೆರೆ ಕಲುಷಿತವಾಗಿದೆ. ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿ ತುಂಬಾ ಸ್ಮೆಲ್, ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಸುತ್ತಮುತ್ತ ಮನೆಗಳಿದಾವೆ, ಅವರಿಗೆಲ್ಲ ರೋಗ ರುಜಿನ ಸಹ ಬರ್ತಿದಾವೆ. ಹೀಗಾಗಿ ಚರ್ಮ ರೋಗ, ವಾಮಿಟು ಎಲ್ಲ ಒಂದ್ ಕಡೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎದ್ದು ಕಾಣ್ತಿದೆ. ಹೀಗಾಗಿ ಈ ಒಂದು ಕೆರೆಯನ್ನ ಉಳಿಸಬೇಕು, ಬೆಳೆಸಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಒಂದ್ ಕಡೆ ಇಲ್ಲಿ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೂರ್ತಿ ಸೀವೇಜ್ ನೀರು ಕೋಡಿಯಿಂದ ಬರ್ತಾ ಇದೆ. ಈ ಲೇಕ್ ಬಂದು ಪಕ್ಕ ಒಂದು ಸ್ವಲ್ಪ ಸ್ಮಾಲ್ ಕೆನಲ್ ಮಾಡಿಟ್ಟಿದ್ದಾರೆ. ನಮ್ಮಲ್ಲಿ STP ಅನ್ನೋದು ಕೊಟ್ಟಿಲ್ಲ. BWSSB ಪ್ಲಾನ್ ಎಷ್ಟು ಲಾಸ್ಟ್ ಒಂದು ವರ್ತೂರು STP ಮತ್ತೆ ಸೋರಹಂಸ STP ಅದೆಲ್ಲ ಅಪ್ರೂವ್ ಆಗಿ 10-12 ವರ್ಷದ ಮೇಲೆ ಆಗಿದೆ. ಇದುವರೆಗೂ STP ಕೊಟ್ಟಿಲ್ಲ. ಇದನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ವರ್ತೂರು ಕೆರೆಗೆ ಬೆಂಗಳೂರಿನ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ. ವರ್ತೂರು ಕೆರೆಗೆ 25,000 ಫ್ಲಾಟ್ಗಳ ಕೊಳಚೆ ನೀರು ಹರಿದು ಬರ್ತಾ ಇದೆ. ಕೆರೆಯ ಸುತ್ತ ದುರ್ವಾಸನೆ, ಮಾಸ್ಕ್ ಇಲ್ಲದೆ ಓಡಾಡೋದು ಕಷ್ಟ. ಅಲ್ಲಿ ಓಡಾಡೋದೇ ಕಷ್ಟ. ಮೊದಲೇ ರಸ್ತೆಗಳಿಲ್ಲ, ಗುಂಡಿಗಳು ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲ ಅಂತಂದ್ರೆ ಬದುಕೋದು ಹೇಗೆ? ವರ್ತೂರು ಕೆರೆಯ 40 ಎಕರೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಬಿಡಿಎ ನಿರ್ವಹಣೆಯಲ್ಲಿದೆ ಈ ಪ್ರಸಿದ್ಧ ವರ್ತೂರು ಕೆರೆ. ನಿರ್ವಹಣೆ ಮಾಡಬೇಕಾದಂತಹ ಜವಾಬ್ದಾರಿ ಇರೋದು ಬಿಡಿಎಗೆ. ಆದ್ರೆ ಬಿಡಿಎ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದೆಯಾ? ಮಾಡಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಉದ್ಭವ ಆಗ್ತಾ ಇತ್ತಾ ಅನ್ನೋ ಪ್ರಶ್ನೆ ಈಗ ವರ್ತೂರು ಕೆರೆಯನ್ನ ಹಾಗಾದ್ರೆ ಕಾಪಾಡೋರು ಯಾರು ಅನ್ನೋ ಪ್ರಶ್ನೆ ಅಲ್ಲಿನ ಸ್ಥಳೀಯರು ಇದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೆರೆ ಕಾಪಾಡೋದ್ರ ಜೊತೆಗೆ ನಮ್ಮನ್ನು ಕೂಡ ಕಾಪಾಡಿ ಅಂತಿದ್ದಾರೆ. ಯಾಕಂದ್ರೆ ಆರೋಗ್ಯ ಸಮಸ್ಯೆಗಳು ಅಷ್ಟಾಗ್ತಾ ಇದೆ. ವರ್ತೂರು ಕೆರೆಯ ಸುತ್ತಮುತ್ತ ಮಾಸ್ಕ್ ಇಲ್ಲದೆ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ.
ವರ್ತೂರು ಲೇಕನ್ನ ಕಾಪಾಡಬೇಕಂತ ಇಲ್ಲಿನ ಸ್ಥಳೀಯರು ಸಾಮಾಜಿಕ ಹೋರಾಟಗಾರರು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ವರ್ತೂರು ಕೆರೆ ಈಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಮತ್ತೊಂದು ಕಡೆ ಸೀವೇಜ್ ನೀರು, ಚರಂಡಿ ನೀರು ಈ ಒಂದು ಕೆರೆಗೆ ಬಿಡುತ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಇಲ್ಲಿಯ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು, ಪರಿಸರ ತಜ್ಞರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು, ಸುಮಾರು ಇದು 484 ಎಕರೆ ಇದೆ ಕೆರೆ. ಸುತ್ತಮುತ್ತ ಸುಮಾರು ಅಪಾರ್ಟ್ಮೆಂಟ್ಗಳಿದಾವೆ. ಕೆಲವೊಂದು ಒತ್ತುವರಿ ಆಗಿದೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಪಕ್ಕದಲ್ಲಿ ಸೀವೇಜ್ ನೀರು ನೋಡ್ತಿರ್ಬೋದು, ಚರಂಡಿ ನೀರೆಲ್ಲ ಹೋಗ್ತಾ ಇದೆ. ಇಲ್ಲಿ ಈ ಒಂದು ಪಕ್ಕಕ್ಕೆ ಕೆರೆಗೆ ಈ ಒಂದು ನೀರು ಹೋಗ್ತಿದೆ ಎಂಬುದು ಒಂದು ಗಂಭೀರ ಆರೋಪ. ಹೀಗಾಗಿ ಕೆರೆ ಕಲುಷಿತವಾಗಿದೆ. ಇದೆಲ್ಲ ತುಂಬಾ ಸಮಸ್ಯೆ ಆಗಿದೆ. ಹೀಗಾಗಿ ಒಂದ್ ಕಡೆ ಇಲ್ಲೆಲ್ಲ ನಿವಾಸಿಗಳು, ಸಾಮಾಜಿಕ ಹೋರಾಟಗಾರರು ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡ್ತಿದ್ರೆ ಈ ಒಂದು ಲೇಕನ್ನ ಕಾಪಾಡಿ ಅಂತ ಒಂದ್ ಕಡೆ ಪತ್ರದ ಮುಖಾಂತರ, ಮೇಲ್ ಮುಖಾಂತರ ಮನವಿ ಮಾಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇದು 484 ಎಕರೆ ಪಕ್ಕದಲ್ಲಿ ರೋಡ್ ಇದೆ. ಸುಮಾರು 25,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿದಾವೆ. ಆ ಅಪಾರ್ಟ್ಮೆಂಟ್ ಎಲ್ಲ ಚರಂಡಿ ನೀರು, ವಾಶ್ರೂಮ್ ನೀರು ಎಲ್ಲ ಈ ಒಂದು ಕೆರೆಗೆ ಬಿಡ್ತಿದ್ರೆ. ಮತ್ತೊಂದು ಕಡೆ ಎಷ್ಟೋ ಇನ್ನೂ 1000 ಅಪಾರ್ಟ್ಮೆಂಟ್ಗಳಿಗೆ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ. ಅದು ಇಲ್ಲಿ ಓಪನ್ ಆಯ್ತು, ಇಲ್ಲಿ ಸಹ ಕಟ್ಟಡ ನಿರ್ಮಾಣ ಆಯ್ತಂದ್ರೆ ಆ ಒಂದು ಸಿವೇಜ್ ನೀರೆಲ್ಲ ಕೆರೆಗೆ ಬಿಡುತ್ತೆ. ಹೀಗಾಗಿ ಈ ಒಂದು ಕೆರೆಯನ್ನು ಕಾಪಾಡಬೇಕು ಮತ್ತು ಇಲ್ಲಿ STP ಘಟಕವನ್ನ ಸ್ಥಾಪನೆ ಮಾಡಬೇಕು ಎಂಬುದು ಒಂದು ಕಡೆ ಒತ್ತಾಯವಾಗಿದೆ. ಈ ಬಗ್ಗೆ ಜಲಮಂಡಳಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಬಟ್ ಅಧಿಕಾರಿಗಳು ಇನ್ನೂ ಸ್ಪಂದನೆ ಮಾಡಿಲ್ಲ. ನೋಡ್ತಿರ್ಬೋದು, ಚರಂಡಿ ನೀರು ಈ ಒಂದು ರಾಜಕಾಲುವೆ ಇದು. ಇಲ್ಲೆಲ್ಲ ಚರಂಡಿ ನೀರು, ಪಕ್ಕದಲ್ಲಿ ಇಲ್ಲಿ ಕೆರೆ ಇದೆ, ವರ್ತೂರು ಲೇಕ್ ಇದು. ಈ ಒಂದು ಕೆರೆಗೆ ನೀರೆಲ್ಲ ಹೋಗ್ತಿದ್ದೇವೆ, ಒತ್ತುವರಿ ಆಗಿದೆ, ನೀರು ಕೆರೆ ಕಲುಷಿತವಾಗಿದೆ, ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿ ತುಂಬಾ ಸ್ಮೆಲ್, ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಸುತ್ತಮುತ್ತ ಮನೆಗಳಿದಾವೆ, ಅವರಿಗೆಲ್ಲ ರೋಗ ರುಜಿನ ಸಹ ಬರ್ತಿದಾವೆ. ಹೀಗಾಗಿ ಚರ್ಮ ರೋಗ, ವಾಮಿಟು ಎಲ್ಲ ಒಂದ್ ಕಡೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎದ್ದು ಕಾಣ್ತಿದೆ. ಹೀಗಾಗಿ ಈ ಒಂದು ಕೆರೆಯನ್ನ ಉಳಿಸಬೇಕು, ಬೆಳೆಸಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಒಂದ್ ಕಡೆ ಇಲ್ಲಿ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೂರ್ತಿ ಸೀವೇಜ್ ನೀರು ಕೋಡಿಯಿಂದ ಬರ್ತಾ ಇದೆ. ಈ ಲೇಕ್ ಬಂದ ಪಕ್ಕ ಒಂದು ಸ್ವಲ್ಪ ಸ್ಮಾಲ್ ಕೆನಲ್ ಮಾಡಿಟ್ಟಿದ್ದಾರೆ. ನಮ್ಮಲ್ಲಿ STP ಅನ್ನೋದು ಕೊಟ್ಟಿಲ್ಲ, BWSSD ಪ್ಲಾಂಟ್. ಎಷ್ಟು ಲಾಸ್ಟ್ ಒಂದು ವರ್ತೂರು STP ಮತ್ತೆ ಸೋರಹಂಸ STP ಅದೆಲ್ಲ ಅಪ್ರೂವ್ ಆಗಿ 10-12 ವರ್ಷದ ಮೇಲೆ ಆಗಿದೆ. ಇದುವರೆಗೂ STP ಕೊಟ್ಟಿಲ್ಲ. ಇದನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ವರ್ತೂರು ಕೆರೆಗೆ ಬೆಂಗಳೂರಿನ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ. ವರ್ತೂರು ಕೆರೆಗೆ 25,000 ಫ್ಲಾಟ್ಗಳ ಕೊಳಚೆ ನೀರು ಹರಿದು ಬರ್ತಾ ಇದೆ. ಕೆರೆಯ ಸುತ್ತ ದುರ್ವಾಸನೆ, ಮಾಸ್ಕ್ ಇಲ್ಲದೆ ಓಡಾಡೋದು ಕಷ್ಟ. ಅಲ್ಲಿ ಓಡಾಡೋದೇ ಕಷ್ಟ. ಮೊದಲೇ ರಸ್ತೆಗಳಿಲ್ಲ, ಗುಂಡಿಗಳು ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲ ಅಂತಂದ್ರೆ ಬದುಕೋದು ಹೇಗೆ? ವರ್ತೂರು ಕೆರೆಯ 40 ಎಕರೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಬಿಡಿಎ ನಿರ್ವಹಣೆಯಲ್ಲಿದೆ ಈ ಪ್ರಸಿದ್ಧ ವರ್ತೂರು ಕೆರೆ. ನಿರ್ವಹಣೆ ಮಾಡಬೇಕಾದಂತಹ ಜವಾಬ್ದಾರಿ ಇರೋದು ಬಿಡಿಎಗೆ. ಆದ್ರೆ ಬಿಡಿಎ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದೆಯಾ? ಮಾಡಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಉದ್ಭವ ಆಗ್ತಾ ಇತ್ತಾ ಅನ್ನೋ ಪ್ರಶ್ನೆ. ಈಗ ವರ್ತೂರು ಕೆರೆಯನ್ನ ಹಾಗಾದ್ರೆ ಕಾಪಾಡೋರು ಯಾರು ಅನ್ನೋ ಪ್ರಶ್ನೆ ಅಲ್ಲಿನ ಸ್ಥಳೀಯರು ಇದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೆರೆ ಕಾಪಾಡೋದ್ರ ಜೊತೆಗೆ ನಮ್ಮನ್ನು ಕೂಡ ಕಾಪಾಡಿ ಅಂತಿದ್ದಾರೆ. ಯಾಕಂದ್ರೆ ಆರೋಗ್ಯ ಸಮಸ್ಯೆಗಳು ಅಷ್ಟಾಗ್ತಾ ಇದೆ. ವರ್ತೂರು ಕೆರೆಯ ಸುತ್ತಮುತ್ತ ಮಾಸ್ಕ್ ಇಲ್ಲದೆ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ವರ್ತೂರು ಲೇಕನ್ನ ಕಾಪಾಡಬೇಕಂತ ಇಲ್ಲಿನ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ವರ್ತೂರು ಕೆರೆ ಈಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಮತ್ತೊಂದು ಕಡೆ ಸೀವೇಜ್ ನೀರು, ಚರಂಡಿ ನೀರು ಈ ಒಂದು ಕೆರೆಗೆ ಬಿಡುತ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಇಲ್ಲಿಯ ಸ್ಥಳೀಯರು, ಸಾಮಾಜಿಕ ಹೋರಾಟಗಾರರು, ಪರಿಸರ ತಜ್ಞರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು, ಸುಮಾರು ಇದು 484 ಎಕರೆ ಇದೆ ಕೆರೆ. ಸುತ್ತಮುತ್ತ ಸುಮಾರು ಅಪಾರ್ಟ್ಮೆಂಟ್ಗಳಿದಾವೆ. ಕೆಲವೊಂದು ಒತ್ತುವರಿ ಆಗಿದೆ. ಸುಮಾರು 40 ಎಕರೆ ಒತ್ತುವರಿ ಆಗಿದೆ. ಪಕ್ಕದಲ್ಲಿ ಸೀವೇಜ್ ನೀರು ನೋಡ್ತಿರ್ಬೋದು, ಚರಂಡಿ ನೀರೆಲ್ಲ ಹೋಗ್ತಾ ಇದೆ. ಇಲ್ಲಿ ಈ ಒಂದು ಪಕ್ಕಕ್ಕೆ ಕೆರೆಗೆ ಈ ಒಂದು ನೀರು ಹೋಗ್ತಿದೆ ಎಂಬುದು ಒಂದು ಗಂಭೀರ ಆರೋಪ. ಹೀಗಾಗಿ ಕೆರೆ ಕಲುಷಿತವಾಗಿದೆ. ಇದೆಲ್ಲ ತುಂಬಾ ಸಮಸ್ಯೆ ಆಗಿದೆ. ಹೀಗಾಗಿ ಒಂದ್ ಕಡೆ ಇಲ್ಲೆಲ್ಲ ನಿವಾಸಿಗಳು, ಸಾಮಾಜಿಕ ಹೋರಾಟಗಾರರು ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡ್ತಿದ್ರೆ ಈ ಒಂದು ಲೇಕನ್ನ ಕಾಪಾಡಿ ಅಂತ ಒಂದ್ ಕಡೆ ಪತ್ರದ ಮುಖಾಂತರ, ಮೇಲ್ ಮುಖಾಂತರ ಮನವಿ ಮಾಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇದು 484 ಎಕರೆ ಪಕ್ಕದಲ್ಲಿ ರೋಡ್ ಇದೆ. ಸುಮಾರು 25,000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿದಾವೆ. ಆ ಅಪಾರ್ಟ್ಮೆಂಟ್ ಎಲ್ಲ
ಆ ಚರಂಡಿ ನೀರು, ವಾಶ್ರೂಮ್ ನೀರು ಎಲ್ಲ ಈ ಒಂದು ಕೆರೆಗೆ ಬಿಡ್ತಿದ್ರೆ. ಮತ್ತೊಂದು ಕಡೆ ಎಷ್ಟೋ ಇನ್ನೂ 1000 ಅಪಾರ್ಟ್ಮೆಂಟ್ಗಳಿಗೆ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ, ಅದು ಇಲ್ಲಿ ಓಪನ್ ಆಯ್ತು, ಇಲ್ಲಿ ಸಹ ಕಟ್ಟಡ ನಿರ್ಮಾಣ ಆಯ್ತಂದ್ರೆ ಆ ಒಂದು ಸಿವೇಜ್ ನೀರೆಲ್ಲ ಕೆರೆಗೆ ಬಿಡುತ್ತೆ. ಹೀಗಾಗಿ ಈ ಒಂದು ಕೆರೆಯನ್ನು ಕಾಪಾಡಬೇಕು ಮತ್ತು ಇಲ್ಲಿ STP ಘಟಕವನ್ನ ಸ್ಥಾಪನೆ ಮಾಡಬೇಕು ಎಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಈ ಬಗ್ಗೆ ಜಲಮಂಡಳಿಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಬಟ್ ಅಧಿಕಾರಿಗಳು ಇನ್ನೂ ಸ್ಪಂದನೆ ಮಾಡಿಲ್ಲ. ನೋಡ್ತಿರ್ಬೋದು ಚರಂಡಿ ನೀರು, ಈ ಒಂದು ರಾಜಕಾಲುವೆ ಇದು, ಇಲ್ಲೆಲ್ಲ ಚರಂಡಿ ನೀರು, ಪಕ್ಕದಲ್ಲಿ ಇಲ್ಲಿ ಕೆರೆ ಇದೆ, ವರ್ತುರಿ ಲೇಕ್ ಇದು. ಈ ಒಂದು ಕೆರೆಗೆ ನೀರೆಲ್ಲ ಹೋಗ್ತಿದ್ದೇವೆ, ಒತ್ತುವರಿ ಆಗಿದೆ, ನೀರು ಕೆರೆ ಕಲುಷಿತವಾಗಿದೆ, ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿ ತುಂಬಾ ಸ್ಮೆಲ್, ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಸುತ್ತಮುತ್ತ ಮನೆಗಳಿದಾವೆ, ಅವರಿಗೆಲ್ಲ ರೋಗ ರುಜಿನ ಸಹ ಬರ್ತಿದಾವೆ. ಹೀಗಾಗಿ ಚರ್ಮ ರೋಗ, ವಾಮಿಟು ಎಲ್ಲ ಒಂದ್ ಕಡೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎದ್ದು ಕಾಣ್ತಿದೆ. ಹೀಗಾಗಿ ಈ ಒಂದು ಕೆರೆಯನ್ನ ಉಳಿಸಬೇಕು, ಬೆಳೆಸಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಒಂದ್ ಕಡೆ ಇಲ್ಲಿ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೂರ್ತಿ ಸೀವೇಜ್ ನೀರು ಕೋಡಿಯಿಂದ ಬರ್ತಾ ಇದೆ. ಈ ಲೇಕ್ ಬಂದ ಪಕ್ಕ ಒಂದು ಸ್ವಲ್ಪ ಸ್ಮಾಲ್ ಕೆನಲ್ ಮಾಡಿಟ್ಟಿದ್ದಾರೆ. ನಮ್ಮಲ್ಲಿ STP ಅನ್ನೋದು ಕೊಟ್ಟಿಲ್ಲ, BWSSD ಪ್ಲಾನ್. ಎಷ್ಟು ಲಾಸ್ಟ್ ಒಂದು ವರ್ತೂರ್ STP ಮತ್ತೆ ಸೋರಹುಂಸ STP ಅದೆಲ್ಲ ಅಪ್ರೂವ್ ಆಗಿ 10-12 ವರ್ಷದ ಮೇಲೆ ಆಗಿದೆ. ಇದುವರೆಗೂ STP ಕೊಟ್ಟಿಲ್ಲ. ಇದನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ.